ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಮಗೆ ನೆಗೆಟಿವ್ ಎನರ್ಜಿಯನ್ನು ಕೊಡುವಂತಹ 6 ವಸ್ತುಗಳ ಬಗ್ಗೆ ತಿಳ್ಕೊಳ್ಳೋಣ. ಈ 6 ವಸ್ತುಗಳು ಒಬ್ಬರಿಂದ ಒಬ್ಬರಿಗೆ ಏನಾದರೂ ವರ್ಗಾವಣೆ ಆದರೆ ಎಲ್ಲೋ ಇರುವಂತಹ ಒಂದು ನೆಗೆಟಿವ್ ಎನರ್ಜಿಯನ್ನು ತಂದು ನಮ್ಮ ಮನೆಯಲ್ಲಿ ನಾವೇ ಇಟ್ಕೊಂಡಂಗೆ. ನೆನ್ಪಿಟ್ಕೊಳ್ಳಿ, ಕಷ್ಟದಲ್ಲಿರೋರಿಗೆ ಎಲ್ರಿಗೂ ಅನಿಸ್ತಾ ಇರುತ್ತೆ, ನಾವ್ಯಾಕೆ ಕಷ್ಟದಲ್ಲಿದ್ದೀವಿ, ಸುಖ ಅನ್ನೋದು ನಮ್ಗೆ ಬರ್ತಾ ಇಲ್ಲ, ನಮ್ಮ ಜೀವನ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಎಷ್ಟೋ ಪ್ರಶ್ನೆಗಳು. ಜೀವನದಲ್ಲಿ ಏನೋ ಕೊರತೆ, ಯಾವಾಗಲೂ ಚಿಂತೆ, ನಮ್ಮ ಜೀವನದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ಕಷ್ಟಗಳಿಂದ, ಈ ಸಮಸ್ಯೆಗಳಿಂದ ಎಲ್ಲರೂ ಆಚೆ ಏನಾದರೂ ಬರಬೇಕಂದ್ರೆ ಈ 6 ವಸ್ತುಗಳನ್ನು ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ಮಾಡಬಾರ್ದು. ಯಾಕಂದ್ರೆ ಈ ಸೃಷ್ಟಿಯಲ್ಲಿನ ಪ್ರತಿಯೊಂದು ಕಣ ಕಣದಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಯಾವುದೋ ಒಂದು ಶಕ್ತಿ ಅನ್ನೋದು ತುಂಬಿರುತ್ತೆ. ಹಾಗೆ ಮನುಷ್ಯ ಅನ್ನೋನು ಹುಟ್ಟಿದಾಗಲೇ ಅನೇಕ ರೀತಿ ಶಕ್ತಿಗಳನ್ನು ಪಡೆದುಕೊಂಡು ಬಂದಿರ್ತಾನೆ. ಅಂತಹ ಶಕ್ತಿಯನ್ನು ಪಡೆದುಕೊಂಡು ಬಂದಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಈ 6 ವಸ್ತುಗಳನ್ನು ವರ್ಗಾವಣೆ ಮಾಡಿಕೊಂಡಾಗ ಆ 6 ವಸ್ತುಗಳಲ್ಲಿನ ನೆಗೆಟಿವ್ ಎನರ್ಜಿ ಪ್ರಭಾವದಿಂದ ಮನುಷ್ಯನಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಅನ್ನೋದು ಆಚೆ ಹೋಗ್ಬಿಡುತ್ತೆ. ಆ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮಲ್ಲಿ ಸೇರಿಕೊಂಡಾಗ ನಮ್ಮಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯ ಅನುಗ್ರಹ ಅನ್ನೋದು ಅವ್ರ ಮೇಲೆ ಇರೋದಿಲ್ಲ. ಈ ರೀತಿ ಎಲ್ಲ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂತಹ 6 ವಸ್ತುಗಳು ಯಾವುವು ಗೊತ್ತಾ? ಮೊದಲನೇದು ಹಳೆ ವಸ್ತುಗಳು. ಯಾರ ಮನೆಯಲ್ಲಾದ್ರೂ ಸರಿ, ಅಪ್ಪ ಅಮ್ಮ ತಾತ ಮುತ್ತಾತ ಈ ರೀತಿ ಅವರು ಮರಣ ಹೊಂದಿದ ಮೇಲೆ ಅವರಿಗೆ ಸಂಬಂಧಿಸಿದಂಥ ಯಾವುದೇ ವಸ್ತುಗಳನ್ನಾಗಿ ಮನೆಯಲ್ಲಿ ಇಟ್ಕೊಳ್ಳೋದಾಗ್ಲಿ ಉಪಯೋಗಿಸೋದಾಗ್ಲಿ ಮಾಡ್ತಾ ಇದ್ರೆ ಆ ವಸ್ತುಗಳಲ್ಲಿನ ನೆಗೆಟಿವ್ ಎನರ್ಜಿ ಯಾರು ಉಪಯೋಗಿಸ್ತಾ ಇರ್ತಾರಲ್ಲ ಅವ್ರ ಮೇಲೆ ಆ ಪ್ರಭಾವ ಬೀರುತ್ತೆ. ಎರಡನೇದು ಚಪ್ಪಲಿ ಮತ್ತೆ ಶೂ. ಯಾರ ಮನೆಯಲ್ಲಾದ್ರೂ ಪರವಾಗಿಲ್ಲ, ಯಾರ ಕುಟುಂಬದಲ್ಲಾದ್ರೂ ಪರವಾಗಿಲ್ಲ, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಯಾರಾದ್ರೂ ಪರವಾಗಿಲ್ಲ, ಒಬ್ಬರು ಯೂಸ್ ಮಾಡಿರುವಂತಹ ಒಂದು ಶೂ ಆಗಲಿ ಚಪ್ಪಲಿ ಆಗಲಿ ಮತ್ತೊಬ್ಬರು ಯೂಸ್ ಮಾಡಬಾರ್ದು. ಯಾಕಂದ್ರೆ ಆ ಚಪ್ಪಲಿ ಶೂ ಹಾಕೊಂಡು ಎಲ್ಲೆಲ್ಲೋ ತಿರುಗಾಡ್ಕೊಂಡು ಬಂದಿರ್ತಾರೆ, ಎಲ್ಲಿ ಏನಿರುತ್ತೆ ಅಂತ ಯಾರ ಕೈಯಿಂದನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ತಿರುಗಾಡ್ಕೊಂಡು ಬಂದಾಗ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಆ ಚಪ್ಪಲಿ ಮತ್ತೆ ಶೂ ಮುಖಾಂತರ ಬಂದು ಸೇರ್ಕೊಂಡಿರುತ್ತೆ. ಆ ರೀತಿ ನೆಗೆಟಿವ್ ಎನರ್ಜಿ ಇರುವಂತಹ ಶೂಗಳನ್ನ ಚಪ್ಪಲಿಗಳನ್ನ ಯಾರು ಯೂಸ್ ಮಾಡ್ತಾರೋ ಅವರಿಗೆ ಆ ನೆಗೆಟಿವ್ ಎನರ್ಜಿ ಬಂದು ಸೇರ್ಕೊಳ್ಳುತ್ತೆ. ಮೂರನೆಯದು ಉಪ್ಪು. ಉಪ್ಪನ್ನ ಕೊಡಬಾರ್ದು ತಗೋಬಾರ್ದು ಅಂತ ಎಲ್ರಿಗೂ ಗೊತ್ತು. ಆದ್ರೂ ಸಹ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಉಪ್ಪೇನಾದ್ರೂ ಖಾಲಿ ಆದ್ರೆ ಎಲ್ಲ ಅಂಗಡಿಗೂ ಹೋಗ್ಬೇಕಾಗುತ್ತೋ ಅಂತ ಪಕ್ಕದ ಮನೆಯಲ್ಲಿ ಎದುರು ಮನೆಯಲ್ಲಿ ಉಪ್ಪನ್ನು ತಗೊಂಡು ಯೂಸ್ ಮಾಡ್ಕೊಳ್ತಾರೆ. ಆ ರೀತಿ ಯೂಸ್ ಮಾಡೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಉಪ್ಪು ಖಾಲಿ ಆದ್ರೆ ಒಂದು ಪಾಕೆಟ್ ಹೊಸದು ತಗೊಂಡು ಬಂದು ಯೂಸ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ಕೆಲವರು ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಈ ರೀತಿ ಎಲ್ಲ ಯಾರಾದರೂ ನಂಬ್ತಾರ, ಇದೆಲ್ಲ ಮೂಢನಂಬಿಕೆ ಅಂತಾರೆ. ಇದು ಮೂಢನಂಬಿಕೆ ಅಲ್ಲ, ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥ ಸತ್ಯ. ನಾಲ್ಕನೇದು ಬ್ಲೇಡು, ಚಾಕು, ಕತ್ರಿ ಈ ರೀತಿಯ ವಸ್ತುಗಳನ್ನು ಕೂಡ ಪಕ್ಕದ ಮನೆಯಲ್ಲಾಗ್ಲಿ ಎದುರು ಮನೆಯಲ್ಲಾಗ್ಲಿ ಬೇರೆಯವ್ರದ್ದು ತಗೊಂಡು ಬಂದು ಯೂಸ್ ಮಾಡಬಾರ್ದು. ಅದರಿಂದ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಐದನೇದು ಹರಿದೋಗಿರ್ತಕ್ಕಂಥ ನೋಟುಗಳು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಹರಿದೋಗಿರುವಂತಹ ನೋಟುಗಳನ್ನು ಪರ್ಸನಲ್ಲೇ ಇಟ್ಕೊಂಡಿರ್ತಾರೆ, ಬ್ಯಾಂಕ್ನಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ. ಆ ರೀತಿ ಏನಾದರೂ ಆದ್ರೆ ತಕ್ಷಣ ಎಕ್ಸ್ಚೇಂಜ್ ಮಾಡ್ಕೋಬೇಕೆ ಹೊರತು ಹತ್ರ ಇಟ್ಕೋಬಾರ್ದು. ಒಂದು ಸಲ ನೋಟ್ ಹರಿದೋಯ್ತಾ ಅಲ್ಲಿಗೆ ಆ ನೋಟ್ ಅನ್ನೋದು ಅದರ ಶಕ್ತಿ ಕಳ್ಕೊಂಡಂಗೆ. ಚೆನ್ನಾಗಿರೋ ನೋಟನ್ನು ಕೊಟ್ರೆ ಯಾರಾದ್ರೂ ತಗೊಳ್ತಾರೆ ಹೊರತು ಹರಿದೋಗಿರ್ತಕ್ಕಂಥ ನೋಟನ್ನು ಕೊಟ್ರೆ ಯಾರಾದ್ರೂ ತಗೊಳ್ತಾರಾ? ಅಲ್ಲಿಗೆ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ನೋಟು ಚೆನ್ನಾಗಿರೋವರೆಗೂ ಅಷ್ಟೇ ಅದಕ್ಕೆ ಮರ್ಯಾದೆ, ಒನ್ಸ್ ಕಿತ್ತೋಯ್ತಾ ಅದಕ್ಕೆ ಬೆಲೆ ಇಲ್ಲ ಅಂತ ಅರ್ಥ. ಚೆನ್ನಾಗಿರೋವರೆಗೂ ಮಾತ್ರ ಯಾವುದೇ ನೋಟ್ಗಾಗ್ಲಿ ಅದರಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ. ಯಾವಾಗ ನೋಟ್ ಹರಿದೋಗುತ್ತೆ ಆವಾಗ ಅದರಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿಯನ್ನು ಹೋಗ್ಬಿಟ್ಟು ಅದರ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಬಂದು ಸೇರ್ಕೊಳ್ಳುತ್ತೆ. ವಸ್ತುಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಅವು ಚೆನ್ನಾಗಿದ್ದು ಕೆಲಸ ಮಾಡ್ತಾ ಇರೋವರೆಗೂ ಮಾತ್ರ ಅವುಗಳಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ. ಯಾವಾಗ ವಸ್ತುಗಳು ಹರಿದೋಗೋದು, ಕಿತ್ತೋಗೋದು ಈ ರೀತಿ ಆಗುತ್ತೆ ಆವಾಗ ವಸ್ತುಗಳಲ್ಲಿನ ಪಾಸಿಟಿವ್ ಎನರ್ಜಿ ಹೋಗ್ಬಿಡುತ್ತೆ. ಮನುಷ್ಯರು ಅಥವಾ ಪ್ರಾಣಿಗಳಲ್ಲೂ ಸಹ ಜೀವ ಇರೋವರೆಗೂ ಮಾತ್ರ ಅದರಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ. ಯಾವಾಗ ಆ ಜೀವಿ ಆಗಲಿ ಪ್ರಾಣಿ ಆಗಲಿ ಸತ್ತೋಗುತ್ತೋ ಆವಾಗ ಪಾಸಿಟಿವ್ ಎನರ್ಜಿ ಹೋಗ್ಬಿಡುತ್ತೆ, ನೆಗೆಟಿವ್ ಎನರ್ಜಿ ಬಂದು ಸೇರ್ಕೊಳ್ಳುತ್ತೆ. ಆವಾಗ ಅವುಗಳ ಪ್ರಭಾವ ಅನ್ನೋದು ಮನುಷ್ಯರ ಮೇಲೆ ಇರುತ್ತೆ. ಆರನೆಯದು ಕೂದಲಿಗೆ ಸಂಬಂಧಿಸಿದ್ದು. ವಿಗ್ಗು, ಟೋಪ ಅಂತಾರಲ್ಲ ಅದು, ಅಥವಾ ಬಾಚಣಿಕೆ, ಹೇರ್ ಬ್ಯಾಂಡು, ರಿಬ್ಬನ್ನು ಈ ರೀತಿ ಇರ್ತಾವಲ್ಲ, ಯಾವುದೇ ಆಗಿರಲಿ ಒಬ್ಬರು ಯೂಸ್ ಮಾಡಿರೋದನ್ನು ಮತ್ತೊಬ್ಬರು ಯೂಸ್ ಮಾಡಬಾರ್ದು. ಅದರಿಂದ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಬಂದೇ ಬರುತ್ತೆ. ಬೇಕಾದರೆ ನೀವೊಂದ್ಸಲ ಗಮನಿಸಿ,
ಋಷಿಮುನಿಗಳು, ಗುರುಗಳು, ಹಿಮಾಲಯ ಪರ್ವತದಲ್ಲಿ ಇರ್ತಕ್ಕಂಥ ಯೋಗಿಗಳು, ಅಘೋರಗಳು ಅವ್ರು ಹೆಂಗಿರ್ತಾರೆ ಅಂತ ಒಂದ್ಸಲ ನೋಡಿ. ಬಾಚೋದಾಗ್ಲಿ, ಹೇರ್ ಕಟ್ ಮಾಡೋದಾಗ್ಲಿ ಏನು ಮಾಡೋದಿಲ್ಲ, ಹಂಗೇ ಬಿಟ್ಟಿರ್ತಾರೆ. ಒಂದ್ಸಲ ಜಿಡ್ಡಾಗಿ ಜಡೆ ಥರ ಹಂಗೆ ಒಂದಕ್ಕೊಂದು ಅಂಟ್ಕೊಂಡು ಹಂಗೇ ಇರುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತು ಯಾವುದರಲ್ಲಿ ಎನರ್ಜಿ ಇರುತ್ತೆ, ಯಾವುದರಲ್ಲಿ ಎನರ್ಜಿ ಇರಲ್ಲ ಅಂತ. ಅದಕ್ಕೆ ಅವರು ಆ ರೀತಿ ಇರ್ತಾರೆ. ಈಗ ನಾವು ಫೈನಲ್ ಆಗಿ ಏನು ತಿಳ್ಕೊಬೇಕಂದ್ರೆ, ಯಾವುದೇ ವಸ್ತು ಆಗಲಿ ಒಬ್ಬರು ಯೂಸ್ ಮಾಡಿರೋದನ್ನ ಇನ್ನೊಬ್ರು ಯೂಸ್ ಮಾಡಬಾರ್ದು. ಆ ರೀತಿ ಮಾಡಿದ್ರೇನೆ ಸಕಲ ದರಿದ್ರಗಳು ಬಂದು ಸೇರ್ಕೊಳ್ಳೋದು. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಆಸಕ್ತಿಕರವಾದ ವಿಷಯಗಳನ್ನೇನಾದರೂ ನೀವು ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.